ಹಲೋ, ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತೇಳಿ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೆಲ್ಕಮ್ ಟು ಗೌರಿ ಚೇತನ್ಸ್ ವ್ಲಾಗ್ಸ್. ಇವತ್ತು ಆಯ್ತಾರ ಅಮಾವಾಸ್ಯೆ ಅಂತಂದರೆ ಭಾನುವಾರ ಅಮಾವಾಸ್ಯೆ ಬಂದಿದೆ. ಭಾನುವಾರ ಅಮಾವಾಸ್ಯೆ ಅಂತಂದರೆ ವಿಶೇಷವೇ ಹೌದು. ತುಂಬ ಯಾವಾಗಲೂ ಭಾನುವಾರ ಅಮಾವಾಸ್ಯೆ ಬರೋದಿಲ್ಲ. ಭಾನುವಾರ ಅಮಾವಾಸ್ಯೆ ಬಂದರೆ ನಮ್ಮ ಕಡೆ ಎಲ್ಲರೂ ಬೆಳಗ್ಗೆನೇ ಬೇಗನೆ ಎದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲೇ ಒಳ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಬರಬೇಕು ಅಂತೇಳಿ ಆಸೆ ಪಡ್ತಾರೆ. ಇದು ಆಯ್ತಾರ ಅಮಾವಾಸ್ಯೆ ವಿಶೇಷತೆ ಆಗಿರುತ್ತೆ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ದಾರೆ. ಅಂದರೆ ನವೀನ್ ಬಂದಿದ್ನಲ್ವ ಗುರುವಾರನೇ, ಹಾಗೆ ಅವನು ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಇಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಅವರು ಕೂಡ ಸ್ಯಾಟರ್ಡೇ ಬಂದರು. ಸೊ ಅವರೆಲ್ಲನೂ ನೋಡಿಕೊಂಡು ಸಂಡೇ ಮನೆಗೆ ಬರೋರಿದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ಮನೇಲಿ ಏನಾದರೂ ವಿಶೇಷ ಅಡುಗೆಗಳನ್ನ ಮಾಡಿ ಬಡಿಸೋಣ ಅಂತೇಳಿ ಅಂದ್ಕೊಂಡಿದ್ವಿ. ಇನ್ನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ತಿಂಡಿನ ಮಾಡ್ತೀವಿ. ನಮ್ಮ ಕಡೆ ಸ್ಪೆಷಲ್ ಚುರುಮುರಿನ ಮಾಡ್ತಾಯಿದ್ದೀನಿ. ಚುರುಮುರಿ ಸುಸ್ಲ. ಈ ಕಡೆ ಎಲ್ಲ ನೀವು ತಿಂಡಿ ಏನಾದರೂ ಕೇಳಿದ್ರೆ ಚುರುಮುರಿ ಸುಸ್ಲಾನೇ ಫೇಮಸ್ಸು. ಪೂರಿ ಚುರುಮುರಿ ಸುಸ್ಲ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ತಿಂಡಿಗಳು ಈ ಕಡೆ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಅದನ್ನೇ ಮಾಡ್ತಾಯಿದ್ದೀವಿ. ಅವರು ಮಧ್ಯಾಹ್ನಕ್ಕೆ ಬರ್ತಾರೆ. ಸೊ ಇವಾಗ ಚುರುಮುರಿ ಸುಸ್ಲಾನ ಮಾಡಿದೆ. ಅದು ಸೇಮ್ ಅವಲಕ್ಕಿ ಮಾಡೋ ಥರನೇ ನಾವು ಅದಕ್ಕೆ ಶೇಂಗಾ ಪುಡಿ, ಪುಟಾಣಿ ಪುಡಿನ ಕುಟ್ಟಿ ಹಾಕ್ತೀವಿ. ಇನ್ನು ಟಿಫನ್ ಮಾಡಿಕೊಟ್ಟು ಅವರು ಟಿಫನ್ ಮಾಡ್ಕೊಂಡು ಡ್ಯೂಟಿಗೆ ಹೋದರು. ಅದಾದಮೇಲೆ ಇವಾಗ ನಾನು ಪೂಜೆ ಮಾಡಬೇಕಾಗಿತ್ತು. ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಮಾಡಲೇಬೇಕು. ಸೊ ಹಾಗಾಗಿ ಶುಕ್ರವಾರ ಮಾಡಿದ್ದೆ, ಆದರೂ ಮತ್ತೆ ಮಾಡಬೇಕು. ಅಮಾವಾಸ್ಯೆ ಇದೆ ಅಲ್ವಾ, ಇನ್ನು ಆಷಾಢ ಮುಗೀತು, ಇನ್ನು ಶ್ರಾವಣ ಶುರು ಆಯಿತು. ಇನ್ನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ನಾವು ಶನಿವಾರನೇ ಮುಗಿಸ್ಕೊಂಡ್ವಿ. ಆ ವಿಡಿಯೋಸ್ನ ಕ್ಲಿಪ್ಪಿಂಗ್ಸ್ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋದಕ್ಕೆ ಕಳಶನ ರೆಡಿ ಮಾಡಿಕೊಂಡು ಕಳಶನ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಎಲೆಗಳನ್ನ ಇಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ನವೀನ್ ಬರೋದೇ ವರ್ಷಕ್ಕೆ 2 ಸರಿ. ಅವನು ಮೈಸೂರಲ್ಲಿ PhD ಮಾಡ್ತಾಯಿದ್ದಾನೆ. ಹಾಗಾಗಿ ಅವನು ಬರೋದೇ ರೇರು. ಒಂದು ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಬಂದಿರ್ತಾನೆ. ಇಲ್ಲ ಅಂತಂದರೆ ದೀಪಾವಳಿಗೆ ಕಂಪಲ್ಸರಿ ಬರ್ತಾನೆ. ಈ ಸರಿ ದೀಪಾವಳಿಗೆ ಬರೋಕ್ಕಾಗೋದಿಲ್ಲ, ಆಗ ನನಗೆ ಎಕ್ಸಾಮ್ಸ್ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗಲೇ ಬರ್ತೀನಿ. ಫ್ರೆಂಡ್ಸ್ ಕೂಡ ನಮ್ಮೂರ ಕಡೆ ಒಳ್ಳೆ ಪ್ಲೇಸಸ್ ಇದ್ದರೆ ತೋರಿಸು, ಹೋಗಿ ಬರೋಣ ಅಂತ ಹೇಳಿದರು ಅಂತ ಹೇಳ್ದೆ. ಸೊ ಹಾಗಾಗಿ ಅವ್ರಿಗೂ ಪ್ಲೇಸ್ ತೋರಿಸ್ದಾಗೂ ಆಗುತ್ತೆ, ಮನೆಗೆ ಬಂದಾಗೂ ಆಗುತ್ತೆ ಅಂಥೇಳಿ ಅವ್ನು ಬಂದಿದ್ದ. ಸೊ ಹಾಗಾಗಿ ಫ್ರೆಂಡ್ಸ್ನ ಮನೆಗೆ ಕರ್ಕೊಂಬರ್ತೀನಿ ಅಂಥೇಳಿ ಫೋನ್ ಮಾಡಿ ಹೇಳಿದ್ದ ನಮಗೆ. ಫ್ರೆಂಡ್ಸ್ ಬರಲಿ, ಮತ್ತು ಅವನು ಕೂಡ ಬಂದು ಹೋಗಿದ್ದು ನಮಗೂ ಖುಷಿಯಾಗುತ್ತೆ ಅಂಥೇಳಿ ನಾವು ಓಕೆ ಅಂತ ಹೇಳಿದ್ವಿ. ಇನ್ನು ದೇವ್ರ ಪೂಜೆ ಅಲಂಕಾರ ಹಾಗೆ ರಂಗೋಲಿ ಎಲ್ಲನೂ ಆಯಿತು. ಇವಾಗ ದೇವ್ರ ಪೂಜೆ ಕಂಪ್ಲೀಟ್ ಆಯಿತು. ಹೊಸಲಿಗೆ ರಂಗೋಲಿ ಹಾಕಿದಾಗ ಮನೆ ಲಕ್ಷಣನೇ ಬದಲಾಯಿಸುತ್ತೆ ಅಲ್ವಾ. ಹಾಗಾಗಿ ಹೊಸಲಿಗೆ ಎಷ್ಟು ನಾವು ಚೆನ್ನಾಗಿ ರಂಗೋಲಿ ಹಾಕ್ತೀವೋ, ಎಷ್ಟು ದೊಡ್ಡದಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಆದರೆ ತುಂಬ ದೊಡ್ಡದಾಗಿ ಹಾಕೋಕ್ಕಾಗಲ್ಲ, ಮಕ್ಕಳಿದ್ದಾರೆ, ಅವರು
ಹಾಳು ಮಾಡ್ತಾರೆ. ಹಾಗಾಗಿ ಚಿಕ್ಕದಾಗೆ ಹಾಕಿದೆ. ಇನ್ನು ತುಳಸಿ ಕಟ್ಟೆನ ಕಿಟಕಿ ಮೇಲಿಟ್ಟಿದ್ದೀವಿ, ಕಾರಣ ಮಕ್ಕಳಿದ್ದಾರಲ್ಲ ಗಿಡನ ಹಾಳು ಮಾಡ್ಬೋದು ಅಂತೇಳಿ ಮೇಲಿಟ್ಟಿದ್ದೀವಿ. ಇನ್ನು ದೇವರಿಗೆ ಒಂದು ಸ್ವಲ್ಪ ಶಾವಿಗೆನ ಬಸ್ದು ನೈವೇದ್ಯಕ್ಕೆ ಹಾಕಿದೆ. ಹಾಗೆ ರಂಗೋಲಿ ತುಂಬ ಮೇಲ್ಗಡೆ ಮಾತ್ರ ಹಾಕಿದ್ದೆ, ಕೆಳಗಡೆ ಹಾಕು ಅಂತೇಳಿ ಅತ್ತೆ ಮತ್ತೆ ಕೆಳಗಡೆ ರಂಗೋಲಿನ ಹಾಕ್ಸಿದ್ರು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಇನ್ನು ಅದಾದಮೇಲೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ನಲ್ವ, ಸೊ ಅವ್ರಿಗೋಸ್ಕರ ನಮ್ಮ ಕಡೆ ಕಾಳು ಪಲ್ಯಗಳು ಮತ್ತು ಹಿಂಡಿ ಸಾರು, ಆಮೇಲೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಮತ್ತು 2-3 ಥರದ ಹಿಂಡಿ, ಒಂಥರ ಚಟ್ನಿ, ಮೊಸರು, ಇವೆಲ್ಲ ವೆರೈಟೀಸು ಮಾಡಿದ್ವಿ. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀವಿ. ಯಾಕಂದರೆ ಅವ್ರ ಕಡೆ ಸ್ಟೈಲ್ ಅಡುಗೆಗಳನ್ನ ತಿಂದು ಅವ್ರಿಗೂ ಬೇಜಾರಾಗಿರ್ಬೋದು. ಇನ್ನು ನಮ್ಮ ಕಡೆ ಸ್ಟೈಲ್ ಟೇಸ್ಟ್ ಮಾಡಲಿ ಅಂಥೇಳಿ ನಾವು ನಮ್ಮ ಕಡೆ ನಾನೇನು ಅಂದ್ಕೊಂಡಿದ್ದೆ, ಅವ್ರಿಗೆ ಇಷ್ಟ ಆಗೋ ಥರನೇ ಪನ್ನೀರ್, ಗೀ ರೈಸ್ ಆ ರೀತಿ ಏನಾದರೂ ಮಾಡೋಣ ಅತ್ತೆ ಅಂತ ಅಂದ್ಕೊಂಡೆ. ಬೇಡ, ನಮ್ಮ ಕಡೆ ಏನಿದೆಯೋ ಈ ಕಡೆ ಬಂದಿರೋದ್ರಿಂದ ಇಲ್ಲಿ ಏನು ಸ್ಪೆಷಲು ಅದನ್ನೇ ಮಾಡಿ ಅವ್ರಿಗೆ ಬಡಿಸೋಣ ಅಂಥೇಳಿ ಅಂತ ಹೇಳಿದ್ರು ಅತ್ತೆ. ಸೊ ಹಾಗಾಗಿ ನಾವು ಕೂಡ ಅವ್ರಿಗೆ ನಮ್ಮ ಕಡೆ ಸ್ಟೈಲ್ ಅಡುಗೆನ ಬಡಿಸೋಣ ಅಂಥೇಳಿ ಅದನ್ನೇ ಮಾಡ್ಕೊಂಡ್ವಿ. ಇನ್ನು ಅತ್ತೆ ಅಡುಗೆ ಮಾಡೋ ರೀತಿಯೇ ಬೇರೆ, ಅವರು ಚಪಾತಿ ಲಟ್ಸೋ ರೀತಿ ಹಾಗೆ ಸುಡೋ ರೀತಿಯೇ ಬೇರೆ, ಆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅತ್ತೆ ಮಾಡೋ ಚಪಾತಿ ನಿಮಗೆ ತೋರಿಸ್ತೀನಿ ಅಂಥೇಳಿ. ಹಾಗಾಗಿ ಈಗ ಅವ್ರು ಮಾಡದೇ ಇರೋ ಚಪಾತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಅತ್ತೆ ಚಪಾತಿ ಮಾಡುವಾಗ ನವೀನ್ ಫ್ರೆಂಡ್ಸ್ ಕೂಡ ಬಂದು ನೋಡ್ತಾಯಿದ್ರು. ಅಂದರೆ ಅವರು ಲಟ್ಸೋ ರೀತಿ, ಸುಡೋ ರೀತಿ ಆಗಿರ್ಬೋದು, ಅವ್ರಿಗೆ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಿತ್ತು. ಅವ್ರ ಮನೇಲಿ ಬೇರೆ ಥರ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಅವಾಗ ಅತ್ತೆ ಹತ್ರ ಬಂದು ಅವರು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಫಸ್ಟು ನಾನು ಆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಬೇಕು ಅಂದರೆ ಸ್ವಲ್ಪ ಹಿಂದೇಟು ಹಾಕಿದೆ, ಯಾಕಂದರೆ ಅವ್ರಿಗೆ ಇಷ್ಟ ಆಗಬೇಕು. ಸೊ ನಾನು ವೀಡಿಯೋ ಮಾಡ್ಕೊತಾ ಇರೋದು. ಅದಾದಮೇಲೆ ನವೀನ್ ಊಟ ಮಾಡ್ತಿರ್ಬೇಕಾದ್ರೆ ಹೇಳ್ದೆ ಅವ್ರಿಗೆ, ಅದಕ್ಕೆ ಲಾಗ್ ಮಾಡ್ತಿದ್ದಾರೆ, ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ಅಂತ. ಆವಾಗ ಅವರು ತುಂಬ ಪಾಸಿಟಿವ್ ಆಗಿ ರಿಯಾಕ್ಷನ್ ಮಾಡಿದ್ರಿಂದ ಆಮೇಲೆ ನಾನು ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ತೊಗೊಂಡೆ. ಫಸ್ಟು ಅವ್ರಿಗೆ ನಾನು ತೊಗೊಳಕ್ಕೆ ಅಷ್ಟೊಂದೇನು ಹೋಗಲಿಲ್ಲ, ಅವ್ರಿಗೆ ಮುಜುಗರ ಆಗ್ಬೋದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ನಾನು. ಇನ್ನು ಅವ್ರಿಗೆ ಹೋಳ್ಗೆನೂ ಮಾಡಿದ್ವಿ. ಹೋಳಿಗೆ ಹಾಲು ಕುರುಡ್ಗಿ ಹುರಿದಿದ್ವಿ, ಮನೆಯಲ್ಲೇ ಮಾಡಿದ್ದು ಕುರುಡ್ಗಿಗಳಿದು. ಹಿಂಡಿಗಳು, 3 ಥರ ಉಪ್ಪಿನಕಾಯಿ ಎಲ್ಲನೂ ಮಾಡಿದ್ವಿ. ಇಬ್ಬರು ಹುಡುಗರು ಅವ್ನ ಫ್ರೆಂಡ್ಸ್ ಬಂದಿದ್ದು ಮನೆಗೆ. ಇನ್ನು ಅವರು ಊಟ ಎಲ್ಲ ಆದಮೇಲೆ ಅರಿಶಿನ ಕುಂಕುಮ ಕೊಟ್ಟೆ ಕಳ್ಸೋಕ್ಕಾಗುತ್ತಾ, ಹಾಗಾಗಿ ಅವ್ರಿಗೆ ಅರಿಶಿನ ಕುಂಕುಮ ಹಾಗೆ ಪುಟ್ಟ ಉಡುಗೊರೆನ ಕೊಟ್ಟು ಬೀಳ್ಕೊಟ್ವಿ. ಅವರು ಕೂಡ ತುಂಬಾ ಖುಷಿಪಟ್ಟರು, ನಮ್ಮ ಅಡುಗೆಗಳನ್ನ ಇಷ್ಟಪಟ್ಟು ತಿಂದರು. ಅದು ನಮಗೆ ತುಂಬಾ ಸಂತೋಷ ಆಯಿತು. ನಮ್ಮ ಮನೆಗೆ ಬಂದಿರೋ ಅತಿಥಿಗಳಿಗೆ ಹೇಗೆಲ್ಲ ಸತ್ಕಾರ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ.